ಶೇಂಗಾ ಮತ್ತು ರಾಗಿ ಹಿಟ್ಟಿದ್ರೆ ಬೆಳಗಿನ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಇಲ್ಲ ರಾತ್ರಿಗೆ ಯಾವಾಗ ಬೇಕಾವಾಗ ಈಸಿಯಾಗಿ ಮಾಡ್ಕೋಬೋದು. 10 ನಿಮಿಷ ಅಷ್ಟೇ. ಫಸ್ಟಿಗೆ ಶೇಂಗಾನ ಹುರಿದಿಟ್ಕೊಳ್ಳಿ. ಆಮೇಲೆ ಅದೇ ಬಾಣಲೆಯಲ್ಲಿ ಒಂದು ಸ್ಪೂನು ಎಣ್ಣೆ ಹಾಕಿ, ಇಲ್ಲಿ ಹಣ್ಣು ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು. ಆಮೇಲೆ ಹುಣಸೆಹಣ್ಣು, ಕರಿಬೇವು ಹಾಕ್ಕೊಂಡು 1-2 ನಿಮಿಷ ಹುರಿಬೇಕು. ಹುರಿದಾದ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಿ, ಗ್ಯಾಸ್ ಆಫ್ ಮಾಡಿಬಿಡಿ. ಇವಾಗ ಮತ್ತೆ ಪಾತ್ರೆಯಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 3 ಗ್ಲಾಸ್ ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಕುದಿಬೇಕಾದ್ರೆ ಅದಕ್ಕೆ 3 ಕಪ್ಪಷ್ಟು ರಾಗಿ ಹಿಟ್ಟು ಹಾಕಬೇಕು. 1 ಕಪ್ಪಿಗೆ 1 ಕಪ್ ಹಿಟ್ಟು ಹಾಕಬೇಕು. ಅದಕ್ಕೆ ನಾನು ಇಲ್ಲಿ 3 ಕಪ್ ತೊಗೊಂಡಿದ್ರಿಂದ 3 ಕಪ್ಪು ಹಿಟ್ಟು ಹಾಕಿ ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಸ್ವಲ್ಪ ತಣ್ಣಗಾಗಲಿ ಅದು. ಇವಾಗ ಮಿಕ್ಸಿ ಜಾರ್ನಲ್ಲಿ ಶೇಂಗಾ ಹುರ್ಕೊಂಡಿರೋ ಶೇಂಗಾನ ಸಿಪ್ಪೆ ತೆಗೆದ್ಬಿಟ್ಟು, ಇವಾಗ ಹುರಿದಿರೋ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಹುಣಸೆಹಣ್ಣು, ಉಪ್ಪು, ಬೆಲ್ಲ ಎಲ್ಲ ಹಾಕಿ ಫಸ್ಟ್ ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೊಂದು ಸಾರಿ ಇದು ಗ್ರೈಂಡ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇವಾಗ ಒಂದು ದೊಡ್ಡದಿದ್ದರೆ 1 ಈರುಳ್ಳಿ, ಚಿಕ್ಕದಿದ್ದರೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಚಟ್ನಿಗೆ ಸೇರಿಸಿ ಪಕ್ಕಕ್ಕಿಡಿ. ಇವಾಗ ರಾಗಿ ಹಿಟ್ಟು ಇಲ್ಲಿ ತಣ್ಣಗಾಗಿದೆ, ಸ್ವಲ್ಪ ನೀರು ಹಾಕ್ಕೊಂಡು ತಣ್ಣೀರಿಂದ ನಾದ್ಕೊಳ್ಳಿ. ತುಂಬ ಗಟ್ಟಿಗೂ ಬೇಡ, ತುಂಬ ಮೆತ್ತಗೂ ಬೇಡ, ಸಾಫ್ಟ್ ಒಂದು ಮೀಡಿಯಮ್ ಅದಕ್ಕೆ ನಾದ್ಕೊಂಡು ಇವಾಗ ಉಂಡೆಗಳನ್ನು ಮಾಡಿಕೊಂಡು ಫಸ್ಟ್ ಉಂಡೆನ ತೊಗೊಂಡ್ಬಿಟ್ಟು ಸುತ್ತಲೂ ಪ್ರೆಸ್ ಮಾಡಿಕೊಂಡ್ರೆ ಅಂಚುಗಳು ಒಡೆಯಲ್ಲ. ಇವಾಗ ಹೋಳಿಗೆ ಕವರ್ ಮೇಲೆ 1 ಹನಿ ಎಣ್ಣೆ ಹಾಕಿಬಿಟ್ಟು ಅದನ್ನು ಫಸ್ಟಿಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೊಂದು ಸರಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತಾ. ಆ ಕಡೆ ಇದು ಹಂಚಿಟ್ಬಿಟ್ಟು ಅದು ಕಾಯಬೇಕು. ಇವಾಗ ಇದು ಚಪಾತಿ ಪ್ರೆಸ್ ಇರಲಿಲ್ಲ ಅಂದರೆ ಒಂದು ತಟ್ಟೆಯಿಂದನೂ ಪ್ರೆಸ್ ಮಾಡ್ಬೋದು. ಇವಾಗ ಹಂಚಕ್ಕಾದ್ಮೇಲೆ ಅದನ್ನು ಹಾಕಿ ಇದನ್ನು ಶೀಟನ್ನು ತೆಗೆದ್ಬಿಟ್ಟು 1-2 ನಿಮಿಷ ಆದಮೇಲೆ ಉಲ್ಟಾ ಮಾಡಿಕೊಂಡು ಅದನ್ನು ಮತ್ತೆ ಚೆನ್ನಾಗಿ ಸುಡಬೇಕು. 1-2 ನಿಮಿಷ ಆದಮೇಲೆ ಇವಾಗ ಅದಕ್ಕೆ ತುಪ್ಪ ಇಲ್ಲಾಂದರೆ ಎಣ್ಣೆ ಇಲ್ಲಾಂದರೆ ಬೆಣ್ಣೆ ಯಾವ್ದು ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಹಾಗೇ ಮಾಡ್ಕೋಬೋದು. ವೆಯ್ಟ್ ಲಾಸ್ ಮಾಡೋರು ಯಾವುದೂ ಯೂಸ್ ಮಾಡ್ದೇ ಮಾಡ್ಕೊಳ್ಬೋದು. ಇವಾಗ 2 ಕಡೆ ತುಪ್ಪ ಹಚ್ಚಿದ್ದೀನಿ. ತುಪ್ಪ ಹಚ್ಚಿಬಿಟ್ಟು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿ ಆಯಿತು. ಇವಾಗ ಇದಕ್ಕೆ ಶೇಂಗಾ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಇದರಲ್ಲಿ ಈರುಳ್ಳಿ ಹಾಕಿರೋದ್ರಿಂದ ಇದು ರಾಗಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಒಂದು 10 ನಿಮಿಷದಲ್ಲಿ ಇದನ್ನು ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದು.